ಚುನಾವಣೆಯಲ್ಲಿ ರಾಜ್ಯದಿಂದ ಹಣ ಹೋಗಿದೆ. ಪಂಚರಾಜ್ಯಗಳ ಚುನಾವಣೆಗೆ ರಾಜ್ಯದಿಂದ ಹಣ ಹೋಗಿದೆ. ಪದೇ ಪದೇ ಇದೊಂದು ವಿಚಾರ. ಪಂಚರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಿಂದ ಡಿ.ಕೆ. ಶಿವಕುಮಾರ್ ಅವರೇ ನೇರವಾಗಿ ಹಣವನ್ನ ಪಂಚರಾಜ್ಯಗಳಿಗೆ ಫಂಡ್ ಮಾಡಿದ್ದಾರೆ ಅನ್ನೋದು ಗಂಭೀರ ಆರೋಪವನ್ನ ಇಲ್ಲಿ ಮಾಡಿದ್ದಾರೆ ಎಚ್.ಡಿ. ದೇವೇಗೌಡರು. ಗಂಭೀರ ಆರೋಪ ಇದು. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಪಂಚರಾಜ್ಯದ ಚುನಾವಣೆಗೆ ಫಂಡಿಂಗ್ ಆಗಿರೋದು ರಾಜ್ಯದಿಂದ. ಇವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಟಿಪ್ಪು ಬಿಟ್ರೆ ಬೇರೇನೂ ಇಲ್ವಾ? ದೇವೇಗೌಡರು ನಮಗೆ ರಾಮನ ಬಗ್ಗೆ ಅಪಾರ ಭಕ್ತಿ ಇದೆ. ದೇವೇಗೌಡರು ಹೇಳ್ತಾರೆ, ದೇವೇಗೌಡರು ಕಾಂಗ್ರೆಸ್ ಸೇಡಿನ ರಾಜಕಾರಣವನ್ನ ಮಾಡ್ತಿದೆ ಅಂತೇಳಿ ಗಂಭೀರ ಆರೋಪನ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಎಳೆಯಾಗಿ ದ್ವೇಷ ರಾಜಕಾರಣ ಹೇಗೆ ಅಂತ ಹೇಳಿದ್ರೆ ದೇವೇಗೌಡರು ಮಾತನಾಡಿ ಈ ಎಲ್ಲ ವಿಚಾರವನ್ನ ಹೇಳುವ ಮೂಲಕ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡಿದ್ದಾರೆ. 4 ಸ್ಟೇಟ್ಗಳಲ್ಲಿ ಚುನಾವಣೆ ಆದಾಗ ಎಷ್ಟು ಹಣವನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ, ಇದು ಯಾರ ಸಂಪತ್ತು? ಕರ್ನಾಟಕ ರಾಜ್ಯದ ಜನತೆಯ ಸಂಪತ್ತು. ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಅವರ ಉದ್ದಟತನ, ಇದರ ಬಗ್ಗೆ ಎಲೆಕ್ಷನ್ ಕಮಿಷನ್ನು ಎಷ್ಟು ಹಣ ಸೀಸ್ ಮಾಡಿದ್ದಾರೆ, ಸಾಕಷ್ಟು ವಿಷಯ ಬಹಿರಂಗವಾಗಿದೆ. ಈ ಹಣ ಎಲ್ಲಿಂದ ಹೋಗುತ್ತೆ? ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರ ನೇರ ಆರೋಪ ಈ ಸರ್ಕಾರದ ಮೇಲೆ, ಮತ್ತೊಂದು ಕಡೆಯಲ್ಲಿ ಎಚ್.ಡಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಗಂಭೀರ ಆರೋಪ. ಇದೆಲ್ಲದರ ಕುರಿತಾಗಿ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಸೀನಿಯರ್ ಕಲೀಗ್ ವಿಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಎಟ್ ಎ ಟೈಮ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೇರ ಆರೋಪವನ್ನು ಮಾಡಿದ್ದಾರೆ. ಇದರ ಹಿಂದಿನ ಮರ್ಮ ಏನು? ಚುನಾವಣೆಯ ಒಂದಿಷ್ಟು ಲೆಕ್ಕಾಚಾರ ಆಲ್ರೆಡಿ ಈಗ ಶುರುವಾಗಿದೆಯಾ? ಸದ್ಯದ ಇದನ್ನ ವಿಶ್ಲೇಷಣೆ ಮಾಡೋದಾದ್ರೆ ಏನೇನಾಗಿರಬಹುದು? ಇದರ ದೂರಾಲೋಚನೆ ಏನು ಅಂತ ವಿಜಯ್? ರಂಜಿತ್, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಮತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಇಬ್ಬರು ಕೂಡ ಪತ್ರಿಕಾಗೋಷ್ಠಿ ನಡೆಸಿದ್ರು. ಆದರೆ ಬಹಳ ಪ್ರಮುಖವಾಗಿ ದೇವೇಗೌಡ ಅವರು ಒಂದು ರೀತಿ ಅಂದರೆ ನೈಸ್ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ಲೆಟರನ್ನು ಬರೆದಿರುವಂಥದ್ದು ಮತ್ತು ಒಂದಷ್ಟು ಗಂಭೀರ ಆರೋಪವನ್ನು ಮಾಡಿದ್ರೆ, ಮತ್ತೊಂದು ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ನೇರವಾಗಿ ಸಿಎಂ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ರು. ಏನು ವಿಕ್ರಮ್ ಸಿಂಹ ಅಂದರೆ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಅವರು ಬಂಧನ ಆಗಿದ್ರು ಅರಣ್ಯ ಪ್ರದೇಶದಲ್ಲಿ ಮರ ಕಡಿತ ಪ್ರಕರಣ ಸಂಬಂಧಪಟ್ಟಂತೆ. ಅದಕ್ಕೆ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟರು. ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರನ್ನು ಇದರಲ್ಲಿ ಎಳೆದು ತಂದಿರುವಂಥದ್ದು. ಅದು ಏನಂತ ಹೇಳಿದ್ರು, ನನ್ನ ಹತ್ರ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ಇದೆ ಅಂತ ಹೇಳಿದ್ರು. ನೇರವಾಗಿ ಒಂದು ಆರೋಪವನ್ನು ಮಾಡಿರುವಂಥದ್ದು. ಏನು ಮರ ಕಡಿತ ಪ್ರಕರಣ ಸಂಬಂಧಪಟ್ಟಂತೆ ಏನಿದೆ A1 A2ಗೆ ಜಾಮೀನು ಕೊಡ್ತಾರೆ. ಆದರೆ ವಿಕ್ರಮ ಸಿಂಹ ಅಂದ್ರೆ ಪ್ರತಾಪ್ ಸಿಂಹ ಸಹೋದರನ ಬಂಧನ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಂಟ್ರಿ ಆಗ್ತಾರೆ. ಅಲ್ಲಿನ ಒಬ್ಬ ರಾಜಕೀಯ ಪುಡಾರಿ ಒಬ್ರು ಅಂದ್ರೆ ಕುಮಾರಸ್ವಾಮಿ ಹೇಳಿರುವಂಥದ್ದು, ಅಲ್ಲಿನ ರಾಜಕೀಯ ಪುಡಾರಿ ಒಬ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೋನ್ ಮಾಡ್ತಾರೆ. ಅಂದ್ರೆ ವಿಕ್ರಮ್ ಸಿಂಹ ಲೀಸ್ಗೆ ತೆಗೆದುಕೊಂಡ ಭೂಮಿಯಲ್ಲಿ ಮರ ಕಡಿತ ಪ್ರಕರಣ ಇದೆ, ಇವನ್ನು ಸಿಕ್ಕಾಕ್ಸ್ಬೇಕು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅರಣ್ಯ ಅಧಿಕಾರಿ ಒಬ್ಬರಿಗೆ ಫೋನ್ ಅನ್ನ ಮಾಡ್ತಾರೆ. ಆ ಫೋನ್ ಅಲ್ಲಿ ಒಂದು ಸಂಚನ ರೂಪಿಸ್ತಾರೆ. ಅಲ್ಲಿ ಹೇಳಿರುವಂತದ್ದು, ಬೇರೆ ಅರಣ್ಯ ಪ್ರದೇಶದಲ್ಲಿ ಬೀಟೆ ಮರವನ್ನ ಕಡಿದು ತಗೊಬಂದು ಈ ಏನು ವಿಕ್ರಮಸಿಂಹ ಏನು ಲೀಸ್ ತಗೊಂಡು ಆ ಭೂಮಿಯಲ್ಲಿ ಹಾಕಿ ಅದಾದ ನಂತರ ಅವರನ್ನು ಅರೆಸ್ಟ್ ಮಾಡಿ ಅಂತ ಏನು ಮುಖ್ಯಮಂತ್ರಿ ಸೂಚಿಸಿದ್ರು. ಇದು ಕುಮಾರಸ್ವಾಮಿ ಅವರ ಆರೋಪ. ಇದು ಸಾಕಷ್ಟು ಗಂಭೀರ ಆರೋಪ ಆಗಿರುವಂಥದ್ದು. ಜೊತೆಗೆ ಒಂದು ಹೆಜ್ಜೆ ಮುಂದೆ ಹೋದಂತಹ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ರು, ಬೇಕಾದ್ರೆ ಕಾಲ್ ಲಿಸ್ಟ್ ನೋಡ್ಲಿ, ಆ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾರ್ಯಾರು ಅರಣ್ಯ ಅಧಿಕಾರಿ ಜೊತೆ ಮಾತಾಡಿದ್ರು ಅಂತ. ಇದು ಸಂಚಲನ ರೂಪಿಸಿರುವಂತ ನೇರವಾಗಿ ಗಂಭೀರವಾಗಿ ಆರೋಪವನ್ನು ಮಾಡಿರುವಂಥದ್ದು. ಇದು ಸಾಕಷ್ಟು ಗಂಭೀರವಾದ ಪ್ರಕರಣ ಆಗಿರುವಂಥದ್ದು, ಆರೋಪ ಆಗಿರುತ್ತದೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅಧಿಕಾರಿಗಳು ಏನು ಉತ್ತರ ಕೊಡ್ತಾರಂತ. ಯಾಕೆಂತಂದ್ರೆ ಅರಣ್ಯ ಆ ಮಾತನ್ನ ಕೇಳದಂತ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಹೇಳಿದಂತ ಮಾತನ್ನು ಕೇಳದಂತ ಅರಣ್ಯ ಅಧಿಕಾರಿಯನ್ನು ವರ್ಗಾವಣೆ ಮಾಡ್ತಾರೆ, ಇದು ಶಿಕ್ಷೆ ಕೊಡ್ತಾರೆ ಅನ್ನುವಂಥದ್ದು. ಇದು ನಾನಾ ರೀತಿಯ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಅಂದ್ರೆ ಒಂದ್ ಕಡೆ ಅಧಿಕಾರಿಗಳ ಮೇಲೆ, ಮತ್ತೊಂದು ಕಡೆ ಏನು ಪ್ರತಾಪ್ ಸಿಂಹ ಮೇಲೆ ರಾಜಕೀಯ ದ್ವೇಷಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ನೇರವಾಗಿ ಕುಮಾರಸ್ವಾಮಿ ಅವರ ಆರೋಪ. ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಆರೋಪವನ್ನು ಮಾಡಿರುವಂಥದ್ದು, ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಿಂದ
ನಮ್ಮ ರಾಜ್ಯದ ಹಣ ಬೇರೆ ರಾಜ್ಯಕ್ಕೆ ಹೋಗಿದೆ. ಪಂಚರಾಜ್ಯ ಚುನಾವಣೆಗೆ ಕಾಂಗ್ರೆಸ್ ಬಳಸ್ಕೊಂಡಿದೆ. ನೇರವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿರುವಂಥದ್ದು. ಇದು ರಾಜಕೀಯವಾಗಿ ಒಂದು ರೀತಿಯಲ್ಲಿ ವಾಕ್ಸಮರಕ್ಕೆ ಕಾರಣ ಆಗಿರುವಂಥದ್ದು, ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಲೋಕಸಭಾ ಚುನಾವಣೆ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಇಂಥ ಗಂಭೀರ ಆರೋಪ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಏನು ಸ್ಪಷ್ಟನೆ ಕೊಡ್ತಾರೆ ಅನ್ನೋಂಥದ್ದು. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಆರೋಪ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಬಳಿ ಇದಕ್ಕೆ ಪ್ರತಿಕ್ರಿಯೆ ಅಥವಾ ಪ್ರಶ್ನೆ ಕೇಳಿದಾಗ ಯಾವುದು ಕೂಡ ಉತ್ತರ ಕೊಡದೆ ಹೋಗಿರುವಂಥದ್ದು. ಇದು ಒಂದಷ್ಟು ಅನುಮಾನಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ನೋಡ್ಬೇಕು ಇದು ಮುಂದಿನ ದಿನಗಳಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ. ರಂಜಿತ್, ವಿಜಯ್ ಜಸ್ಟ್ ಹೋಲ್ಡ್, ತಮ್ಮನ್ನ ಮತ್ತೆ ಮಾತಾಡಿಸ್ತೀನಿ ಲೋಕಸಭಾ ಮಂಡ್ಯ ಕ್ಷೇತ್ರದ ಬಗ್ಗೆ.